ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಉಪವಾಸ ಪ್ರಾರ್ಥನೆ 4ನೇ ದಿವಸ ನಾವು ಆತನ ಸನ್ನಿಧಿಯಲ್ಲಿ ಸೇರಿ ಬಂದಿದ್ದೇವೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಕರ್ತನ ಕರಗಾಗಿ ಸಮರ್ಪಿಸೋಣ. ನಿನ್ನೆ ದಿವಸದಿಂದ ನಾವು ವಿಚಾರವಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ಯಾವುದನ್ನ ನಾವು ಧ್ಯಾನ ಮಾಡಿದ್ವಿ? ಮರಣವಲ್ಲದ ಪಾಪ. ಹಲ್ಲೆಲೂಯಾ. ಹಾಗಾದ್ರೆ ಪಾಪ ಮಾಡಿದ್ರೆ ಏನೂ ಆಗಲ್ಲ. ಪಾಪ ಮಾಡಿದ್ರೆ ಖಂಡಿತವಾಗಿ ನಮಗೆ ಶಿಕ್ಷೆಗಳು ಬರ್ತವೆ. ಆದರೆ ಆ ಒಂದು ಶಿಕ್ಷೆ ಎನ್ನುವಂಥ ಪ್ರಾಸೆಸ್ ಅಲ್ಲಿ ಮಧ್ಯದಲ್ಲಿ ಮಾನಸಾಂತರ ಮತ್ತು ಪಶ್ಚಾತ್ತಾಪ ಉಂಟಾಗ್ತದೆ. ಹಲ್ಲೆಲೂಯಾ. ಅದು ಉಂಟಾದಾಗಲೇ ದೇವರು ಅದನ್ನ ಯಾವ ರೀತಿಯ ಪಾಪ ಅಂತ ಹೇಳ್ತಾರೆ? ಮರಣಕರವಲ್ಲದ ಪಾಪ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಕೆಲವರು ಏನಂದ್ರೆ ಮರಣಕರವಲ್ಲದ ಪಾಪ ಅಂತಂದ್ರೆ ಹಾಗಾದ್ರೆ ಮರಣ ಇಲ್ಲದೆ ಇರುವಂತ ಪಾಪನೂ ಇದೆ. ಯಾಕಂದ್ರೆ ಮನುಷ್ಯ ಎದುರೋದು ಏನಕ್ಕೆ? ಮರಣ ಇದೆ, ಸಾವು. ಮರಣ ಅಂತಂದ್ರೆ ಮನುಷ್ಯ ಯಾರ ಶತ್ರುತ್ವ ಇದ್ರೂ ಕೂಡ ಒಂದಾಗ್ಬಿಡ್ತಾರೆ. ಯಾರು ಕೂಡ ಕೆಟ್ಟದ್ದು ಮಾತಾಡೋದಿಲ್ಲ, ಒಳ್ಳೆಯದೇ ಮಾತಾಡ್ತಾರೆ. ಯಾಕಂದ್ರೆ ಮರಣ ಅನ್ನೋದು ಮನುಷ್ಯನನ್ನ ಅಷ್ಟು ಹೆದರಿಸಿದೆ, ಅಷ್ಟು ಭಯಗೊಳಿಸಿದೆ. ಹೆಚ್ಚಾಗಿ ಮರಣದ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ಆದ್ರೆ ಕರ್ತನ ಅದರ ತದ್ವಿರುದ್ಧವಾದ ಜೀವದ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ. ಜೀವವನ್ನ ಯಾವ ರೀತಿಯಲ್ಲಿ ಕಂಡುಕೊಳ್ಳುವುದು ಅಂತ. ಆದ್ರೆ ಮರಣದ ಬಗ್ಗೆ ಹೆಚ್ಚಾಗಿ ಭಯ ಪಟ್ಟುಕೊಂಡು ನಾವು ಆಲೋಚನೆ ಮಾಡ್ತೇವೆ. ಆದ್ರೆ ಕರ್ತನು ನಮಗೆ ಜೀವ ಕೊಡಲು ಬಂದ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವೇನಿದೆ? ಆತ್ಮಿಕ ಮರಣ, ಶಾರೀರಿಕ ಮರಣ. ಆತ್ಮಿಕ ಮರಣ ಹೆಚ್ಚು ಡೇಂಜರಸ್, ಶಾರೀರಿಕ ಮರಣ ಹೆಚ್ಚು ಡೇಂಜರಸ್. ಆತ್ಮಿಕ ಮರಣ ಯಾಕೆ ಡೇಂಜರಸ್? ಯಾಕೆ ಅಪಾಯಕಾರಿ? ನರಕಕ್ಕೆ ತಳ್ಳೋದು, ಅದು ಕೊನೆಯ, ಅದು ನಿತ್ಯತ್ವದ ಮರಣ. ಅದು ನರಕದಲ್ಲಿ ಖಂಡಿತ ನಮಗೆ ನಿತ್ಯ ನಿರಂತರವಾಗಿರುವಂಥದ್ದು. ಅದ್ರ ನಾನು ಹೇಳ್ತಿದ್ದೆ, ಆ ಕ್ಷಣದಲ್ಲಿ ಪಾಪ ಮಾಡಿದಾಗ ಒಂದು ಆತ್ಮಿಕ ಮರಣ ಉಂಟಾಗುತ್ತಲ್ಲ, ಮರಣದ ಪ್ರಾರಂಭ ಉಂಟಾಗುತ್ತಲ್ಲ, ಅದು ಹೆಚ್ಚು ಅಪಾಯಕಾರಿನ ಅಥವಾ ಶಾರೀರಿಕವಾಗಿ ಮನುಷ್ಯ ಸತ್ತು ಹೋಗ್ತಾನಲ್ಲ ಅದು ಹೆಚ್ಚು ಅಪಾಯಕಾರಿನ? ಆತ್ಮಿಕ ಮರಣವೇ ಹೆಚ್ಚು ಅಪಾಯಕಾರಿಯಾಗಿತ್ತು. ಅದಾಗುವಾಗ ನಮ್ಗೆ ಗೊತ್ತಾಗಲ್ಲ. ಅದಾಗುವಾಗ ನಮಗೆ ಗೊತ್ತಾಗಲ್ಲ. ಒಂದು ಆದಾಮನಿಗೆ ಅವನಿಗೆ ಆದಾಗ ಗೊತ್ತಾಗ್ಲಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ನಿನ್ನೆ ದಿವಸ ಆತ್ಮಿಕ ಮರಣದಿಂದ ಏನೇನೇನೇನು ಕಳ್ಕೊಂಡ ಅನ್ಕೊಂಡು ನಾವು ಒಂದ್ಸರಿ ಆಲೋಚನೆ ಮಾಡಿದ್ವಿ. ಅದನ್ನೇ ಮತ್ತೊಮ್ಮೆ ಆಲೋಚನೆ ಮಾಡೋಣ. ಏನನ್ನು ಕಳೆದುಕೊಂಡ? ತನ್ನ ಮಹಿಮೆಯ ಶರೀರವನ್ನ ಕಳೆದುಕೊಂಡ, ದೊರೆತನವನ್ನ ಕಳೆದುಕೊಂಡ, ಆಳ್ವಿಕೆಯನ್ನ ಕಳೆದುಕೊಂಡ. ಏದೇನ್ ತೋಟದಿಂದ ಆತನನ್ನ ಹೊರಗಡೆ ಹಾಕೋದು, ದೇವರ ಜೊತೆ ಇರುವಂತ ಅನ್ಯೋನ್ಯತೆ ಕಟ್ಟಾಯ್ತು. ಶಾಪಗಳು ಆತನ ಜೀವಕ್ಕೆ ಬಂದು. ಆಕ್ಚುಲಿ ಆಗಿ ಆದಾಮನಿಗೆ ಗಟ್ಟಿ ಗುಂಡಿಗೆ ಇದೆ ಅಂತ ಅನ್ಕೊಂಡು ಹೇಳ್ಬೋದು. ಇಂಥದ್ದೇ ಭಯಾನಕವಾದ ವಿಚಾರ ದೇವ್ರ ಬಾಯಲ್ಲಿ ನಾವೇನಾದ್ರೂ ಕೇಳಿದ್ರೆ ಅವಾಗ ವೆಂಟಿಲೇಟರ್ ಇಲ್ಲ, ಎಂಥದ್ದು ಇಲ್ಲ, ಆವಾಗಲೇ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀವಿ. ಯಾಕಂದ್ರೆ ಅಂತ ಘೋರವಾದ ಸಿಚುವೇಶನ್ ಅಲ್ಲಿ ಯಾರಾದೋದ? ಆದಾಮನ ಹಾದೋದ ಪ್ರಿಯರೇ. ಶಾರೀರಿಕ ಮರಣದಲ್ಲಿ ಏನಿದೆ? ಒಂದು ರೋಗ ಬರುತ್ತೆ, ಒಂದು ಕ್ಷಣದಲ್ಲಿ ಹಾರ್ಟ್ ಅಟ್ಯಾಕ್ ಬರುತ್ತೆ, ಚಕ್ಕಂತ ಸತ್ತು. ಬಟ್ ನಾವು ಆತ್ಮಿಕ ಮರಣದ ಬಗ್ಗೆ ನಮ್ಗೆ ಗೊತ್ತಿದೆ, ಅದೇ ದೊಡ್ಡದು, ಅದೇ ಅಪಾಯಕಾರಿ ಅಂತ ಗೊತ್ತಿದೆ. ಬಟ್ ಆದ್ರೂ ಕೂಡ ನಾವೇನು ಆಲೋಚನೆ ಮಾಡ್ತೇವೆ? ಶಾರೀರಿಕ ಮರಣವೇ ದೊಡ್ಡದು ಅಂತ ಅನ್ಕೊಂಡು ನಾವು ಶಾರೀರಿಕವಾಗಿ ಆಲೋಚನೆ ಮಾಡ್ತೇವೆ. ಯಾರಾದ್ರೂ ಸತ್ತೋಗ್ಲಿ ನೋಡ್ರಿ, ಎಷ್ಟು ಇಮೋಷನಲ್ ಆಗ್ತೀವಿ ಅಂತಂದ್ರೆ, ಎಷ್ಟು ರೊಚ್ಚಿಗೆ ಹೇಳ್ತೀವಿ ಅಂತಂದ್ರೆ, ಎಷ್ಟು ಕೋಪ ಕ್ರೋಧ ವಿನಾಕಾರಣ ಬರುತ್ತೆ ಅಂತಂದ್ರೆ. ನಮ್ಮ ಕಾಲೇಜಲ್ಲಿ ಒಂದು ಸರಿ ನಮ್ಮ ಫ್ರೆಂಡ್ ಸತ್ತೋಗುವಾಗ ನಮ್ಮ ಪ್ರಿನ್ಸಿಪಾಲ್ ರಜಾ ಕೊಡ್ಲಿಲ್ಲ ಅಂತ ಅನ್ಕೊಂಡು ಹುಡುಗರೆಲ್ಲ ಎಷ್ಟು ರೆಡಿ ಆಗಿದ್ರು ಅಂತಂದ್ರೆ ಅಲ್ಲಿ ದಾಂಧಲೆಯನ್ನ ನಡೆಸೋದಕ್ಕೆ ರೆಡಿ ಆಗಿದ್ರು, ಅಲ್ಲಿ ಗಲಾಟೆ ಜಗಳನ್ನ ಮಾಡೋದಕ್ಕೆ ರೆಡಿ ಆಗಿದ್ರು. ಹಾಗಾದ್ರೆ ನೋಡ್ರಿ, ಒಂದು ಶಾರೀರಿಕವಾದ ಮರಣ ಹೇಗೆ ನಮ್ಮನ್ನು ಕ್ರೋಧಗೊಳಿಸುತ್ತೆ,
ನಾವು ಆಲೋಚನೆ ಮಾಡಕ್ ನೆಕ್ಸ್ಟ್ ಆಲೋಚನೆ ಮಾಡಕ್ ಹೋಗೋದಿಲ್ಲ. ಮುಂದೆ ಏನಾಗುತ್ತೆ, ನಾವು ಮಾತಾಡ್ತಿರೋದು ಏನು ಅನ್ನೋದನ್ನು ಕೂಡ ಆಲೋಚನೆ ಮಾಡದೆ ಆ ಸಮಯದಲ್ಲಿ ಆ ದುಃಖಭ್ರಾಂತರಾಗಿರುವಾಗ ನಮಗೆ ಕ್ರೋಧ ಉಂಟಾಗುತ್ತೆ. ಅದು ವಿಶ್ವಾಸಿಗಳಾದ ನಾವು ಪ್ರಿಯರೇ, ವಿಶ್ವಾಸಿಗಳಾದ ನಾವು ಶಾರೀರಿಕ ಮರಣ ನಮಗೆ ದೊಡ್ಡದಲ್ಲ, ಆತ್ಮಿಕ ಮರಣ ಇದೆಯಲ್ಲ ಅದು ಬಹಳ ಅಪಾಯಕಾರಿ. ಅದಕ್ಕೋಸ್ಕರ ಕೆಲವು ಸಾರಿ ಮರಣದ ಸಂದರ್ಭದಲ್ಲಿ ಈ ಶಾರೀರಿಕ ಮರಣ ಆದಾಗ ಗಲಭೆಗಳು, ಗೊಂದಲಗಳಾಗೋದು. ಯಾಕಂತಂದ್ರೆ ಶಾರೀರಿಕ ಮರಣ ನಮಗೆ ಪ್ರಾಮುಖ್ಯವಾಗಿರುತ್ತೆ. ಶಾರೀರಿಕ ಮರಣಕ್ಕೆ ನಾವು ಹೆಚ್ಚು ಬೆಲೆ ಕೊಡ್ತೀವಿ. ಆದ್ರೆ ಎಲ್ಲಿ ಸಮಸ್ಯೆ ಇರೋದು, ಇಲ್ಲಿ ಸತ್ರು ಪರವಾಗಿಲ್ಲ, ಅಲ್ಲಿ ಬದುಕೋದಾದ್ರೆ ಅದು ಲಾಭವೇ ಪ್ರಿಯರೇ. ಹಲ್ಲೆಲೂಯಾ. ಪೌಲನು ಹೇಳ್ತಾ ಇದ್ದಾನೆ, ನಾನು ಸತ್ತರೆ ನನಗೆ ಲಾಭವೇ. ಹಲ್ಲೆಲೂಯಾ. ಯಾಕೆಂದ್ರೆ ಅದನ್ನು ಇದುವರೆಗೂ ಕೂಡ ತನ್ನ ದೇಹದಲ್ಲಿ ಕಷ್ಟ ಪಡ್ತಾ ಇದ್ದಾರೆ, ವೇದನೆ ಪಡ್ತಾ ಇದ್ದಾರೆ, ಸುವಾರ್ತೆಯ ನಿಮಿತ್ತವಾಗಿ ಅನೇಕ ವೇದನೆಗಳನ್ನ ಪಡ್ತಾ ಇದ್ದಾರೆ. ಇಲ್ಲಿ ಲೋಕದಲ್ಲಿ ಸತ್ತು ಹೋದ್ರೆ ಅದನ್ನ ಎಲ್ಲಿ ಹೋಗ್ತಾನೆ? ತನ್ನ ತಂದೆಯ ಮನೆಗೆ, ತನ್ನ ಯೇಸುವಿನ ಒಂದು ಜೊತೆಯಲ್ಲಿ ಆತನ ಇರುವಾತನಾಗಿದ್ರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಒಂದನ್ನು ನಾವು ಆಲೋಚನೆ ಮಾಡಬೇಕು. ಇಲ್ಲಿ ಜೀವಿಸೋದು ನಮಗೆ ನಷ್ಟವಾಗಿ ಪರಿಣಮಿಸುವುದಾದ್ರೆ ಅಲ್ಲಿ ಜೀವಿಸೋದು ಅದು ನಮಗೆ ಲಾಭವಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಒಬ್ರು ನಿದ್ರೆ ಹೋದ್ರು ಅಂತ ಅನ್ಕೊಂಡು ನಾವು ಹೆಚ್ಚಾಗಿ ಏನೋ ಬಹಳ ಸಿಟ್ಟು ಕ್ರೋಧಗೊಳ್ಳುವಂತ ಅಥವಾ ಎಕ್ಸೈಟ್ ಆಗುವಂತ ಅವಶ್ಯಕತೆ ಇಲ್ಲ. ಅವರ ಕಷ್ಟ ತೀರ್ತು, ಅವರ ಕಷ್ಟ ತೀರ್ತು. ಅಷ್ಟೊಂದು ನಮ್ಗೆ ತುಂಬಾ ಅಂತಃಕರಣ ಇರೋದಾದ್ರೆ ಅವ್ರ ಜೀವನ ಇರುವಾಗ ನೀನ್ ರೋಗ ನನ್ಗೆ ಕೊಡು ಅಂತ ಅನ್ಕೊಂಡು ಕೇಳಬೇಕು. ದೇವರಲ್ಲಿ ಪ್ರೇಯರ್ ಮಾಡೋದಕ್ಕೆ ಸರ್, ದೇವರೇ ಇವನಲ್ಲಿರುವಂತ ಕ್ಯಾನ್ಸರ್ ರೋಗವನ್ನ ನನ್ನ ಮೇಲೆ ತಗೊಂಡ್ ಬಾ, ಇವನಿಗೆ ಈ ಕಷ್ಟ ಬೇಡ, ನಾನು ಅನುಭವಿಸ್ತೀನಿ ಅಂತ ಅನ್ಕೊಂಡು ಹೇಳೋದಕ್ಕೆ ಸಾಧ್ಯನ? ಆದ್ರೆ ಯೇಸು ಕ್ರಿಸ್ತನು ಅದನ್ನು ಮಾಡಿದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ನಮ್ಮ ದೇವರದನ್ನ ಮಾಡಿದನೆಂದು ನಾವು ನೋಡ್ತೇವೆ. ಆ ತಾಕತ್ತು ಯಾರಿಗೂ ಇಲ್ಲ. ಬಾಯಲ್ಲಿ ತುಂಬಾ ಮಾತಾಡ್ತೇವೆ ಅಲ್ವಾ, ಬಾಯಲ್ಲಿ ತುಂಬಾ ಮಾತನಾಡುವವರನ್ನು ನೋಡಿದ್ದೇವೆ. ಅದಕ್ಕೋಸ್ಕರವಾಗಿ ನಾವು ಆತ್ಮಿಕ ಮರಣದ ಬಗ್ಗೆ, ಆತ್ಮಿಕವಾದ ವಿಚಾರಗಳ ಬಗ್ಗೆ ನಾವು ಧ್ಯಾನ ಮಾಡೋದಾದ್ರೆ ಶಾರೀರಿಕ ಮರಣ ಏನೂ ಅಲ್ಲ ಪ್ರಿಯರೇ. ಶಾರೀರಿಕ ಮರಣ ಏನೂ ಅಲ್ಲ. ಶಾರೀರಿಕ ಮರಣ ನಮ್ಮನ್ನ ಈ ಲೋಕ ಬಿಟ್ಟು ಇನ್ನೊಂದು ಲೋಕಕ್ಕೆ ಶಿಫ್ಟ್ ಆಗ್ತೀವಿ ಅಷ್ಟೇ, ಬೇರೇನು ಇಲ್ಲ. ಈ ಲೋಕ ಬಿಟ್ಟು ಇನ್ನೊಂದು ಲೋಕಕ್ಕೆ ಶಿಫ್ಟ್ ಆಗ್ತೀವಿ ಅಷ್ಟೇ. ದಟ್ಸ್ ಇಟ್ ಅಷ್ಟೇ. ನಾವು ವಾಕ್ಯದ 1ನೇ ಯೋಹಾನನ ಪತ್ರಿಕೆ 5ನೇ 16ನೇ ವಚನದಲ್ಲಿ ಈ ರೀತಿಯಲ್ಲಿ ಓದ್ತಾ ಇದ್ದೇವೆ. ಯಾವನಾದರೂ ತನ್ನ ಸಹೋದರನು ಮರಣಕರವಲ್ಲದ ಪಾಪ ಮಾಡುವುದನ್ನು ಕಂಡರೆ ಅವನು ದೇವರನ್ನು ಬೇಡಿಕೊಳ್ಳಲಿ. ಆಗ ದೇವರು ಮರಣಕರವಲ್ಲದ ಪಾಪ ಮಾಡುವವರಿಗೆ ಜೀವವನ್ನ ದಯಪಾಲಿಸುವನು. ಹಲ್ಲೆಲೂಯಾ. ಅವನ ಮಾನಸಾಂತರ ಹೊಂದಿದ್ರೆ, ಅವನಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರೆ ಅವನೇನು ಅಂತ ಅಂದೆ, ಅವನು ಜೀವವನ್ನು ದಯಪಾಲಿಸುವರು. ಪ್ರಾರ್ಥನೆ ಪಾಪ ಮಾಡುವವರಿಗೆ ಜೀವವನ್ನ ದಯಪಾಲಿಸುವನು. ಆದ್ರೆ ಮರಣಕರವಾದ ಪಾಪ ಉಂಟು. ಈಗ 2ನೇ ಭಾಗಕ್ಕೆ ಬರ್ತದೆ. ಮರಣಕರವಾದ, ಮರಣವನ್ನ ತಂದಿಡುವಂತ, ಮನುಷ್ಯರಿಗೆ ಮರಣವನ್ನ ತಂದಿಡುವಂತ ಪಾಪ ಉಂಟು. ಆ ಪಾಪ ಏನಂತೆ, ಈ ಪಾಪದ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳೋದಿಲ್ಲ. ಯೋಹಾನ ಏನ್ ಹೇಳ್ತಾ ಇದ್ದಾನೆ, ಈ ಪಾಪದ ವಿಚಾರವಾಗಿ ಬೇಡಿಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡು ಯೋಹಾನ ಹೇಳ್ತಾರೆ. ಯಾವುದು ಈ ಮರಣಕರವಾದ ಪಾಪ? ಪವಿತ್ರಾತ್ಮನನ್ನು ದೂಷಿಸುವುದು ಅದೊಂದು ಮರಣಕರವಾದ ಪಾಪ. ಪವಿತ್ರಾತ್ಮನ ದೂಷಣ ಅಂದ್ರೆ ಏನು? ಪರಿಶುದ್ಧಾತ್ಮನ ವಿರುದ್ಧ, ವಿಶೇಷವಾಗಿ ಪರಿಶುದ್ಧಾತ್ಮನ ಕೆಲಸಗಳ ವಿಚಾರವಾಗಿ ಮಾತನಾಡು, ಪರಿಶುದ್ಧಾತ್ಮನ ಮಾಡುವಂತ ಕಾರ್ಯಗಳು ವಿಚಾರವಾಗಿ ಮಾತನಾಡೋದು. ನಾವು ನೋಡಿದ ಇಬ್ರಿಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ರಿಂದ 6 ವಚನಗಳು. ಯಾವಾಗ ನಾವು ಪರಿಶುದ್ಧಾತ್ಮನ ವಿರುದ್ಧವಾಗಿ ಮಾತಾಡ್ತೇವೆ, ಯಾವಾಗ ಪರಿಶುದ್ಧಾತ್ಮನ ಕಾರ್ಯಗಳ ವಿಚಾರವಾಗಿ ಮಾತಾಡ್ತೇವೆ, ಪರಿಶುದ್ಧಾತ್ಮನು ಅದೃಶ್ಯಕರವಾಗಿ ಮಾಡಿದಂತ ಕಾರ್ಯವನ್ನು ಯಾವಾಗ ನಾವು ತರ್ಕಕ್ಕೆ ಹೋಗುತ್ತೇವೆ, ವಾಗ್ವಾದಕ್ಕೆ ಇಳಿತೇವೆ ಅಂತ ನೋಡುವಾಗ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ಆದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನ, ಮುಂದಣ ಯುಗದ ಮಹತ್ವವನ್ನು ಅನುಭವಿಸುವವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಒಂದು ಸಾರಿ ಜ್ಞಾನ ಪ್ರಕಾಶದ ರಕ್ಷಣೆಗೆ ಬಂದು ಪರಲೋಕದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನ, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿ ಇವರು ಭ್ರಷ್ಟರಾದರೆ
ಕರ್ತನನ್ನ ಬಿಟ್ಟು ಹೋದರೆ, ಭ್ರಷ್ಟರಾದ್ರೆ ಎಂದು ಕರ್ತನನ್ನ ಬಿಟ್ಟು ಹೋದರೆ ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ. ಕರ್ತನ ಸನ್ನಿಧಾನ ಬಂದರು, ರಕ್ಷಣೆ ಹೊಂದಿದ್ರು, ಅನೇಕ ರೋಗಗಳು ದೇಹದಲ್ಲಿದ್ವು, ಮನೆಯಲ್ಲಿ ಸಮಸ್ಯೆಗಳು, ಇಕ್ಕಟ್ಟುಗಳಿದೆ, ಎಲ್ಲ ಬಿಡುಗಡೆ ಆಯ್ತು. ಬಿಡುಗಡೆ ಆದ ನಂತರ ದೇವರ ಅಷ್ಟಕ್ಕೆ ಬೀಳಲಿಲ್ಲ. ಪರಲೋಕ ದಾನ, ಪರಲೋಕಕ್ಕೆ ದೊರಕಿದಂತ ತಲಾಂತುಗಳನ್ನು ದೇವರು ಕೊಟ್ಟರು, ದೇವರು ಉಪಯೋಗಿಸುವುದಕ್ಕೆ ಪ್ರಾರಂಭಿಸಿದ್ರು. ಅದೇ ರೀತಿಯಲ್ಲಿ ಪವಿತ್ರಾತ್ಮ ವರಗಳನ್ನು ಹೊಂದಿದ್ರು. ಪ್ರಾರ್ಥನೆ ಮಾಡುವಾಗ ಅನೇಕ ಅದ್ಭುತ ಕಾರ್ಯಗಳು, ಸೃಜಕ ಕಾರ್ಯಗಳು ಪ್ರಾರ್ಥನೆ ದೇವರು ಕೇಳಿದರು. ಕುಟುಂಬದಲ್ಲಿ ಅನೇಕ ಜನರಿಗೆ ಬಿಡುಗಡೆ ಆಯಿತು, ಕುಟುಂಬದಲ್ಲಿ ಅನೇಕ ಜನರಿಗೆ ರೋಗ ಸ್ವಸ್ಥತೆ ಆಯಿತು. ತದನಂತರ ಮುಂದಣ ಯುಗದ ಮಹತ್ವ, ಮುಂದೆ ನಡೆಯುವಂತ ವಿಚಾರಗಳನ್ನ ಕರ್ತನು ತಿಳಿಸಿಕೊಟ್ಟನು. ಇದೆಲ್ಲ ಆದ ನಂತರ ಅವನು ಭ್ರಷ್ಟನಾದರೆ ಅಂದ್ರೆ ಯಾವುದೋ ಕಾರಣಕ್ಕೋಸ್ಕರವಾಗಿ ದೇವರಿಂದ ದೂರವಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದ್ರೆ ಅವರು ತಮ್ಮ ಪಾಲಿಗೆ ಏನ್ ಮಾಡಿದ್ದಾರೆ? ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನೋಡ್ರಿ, ರಕ್ಷಣೆ ಬಾರದೆ ಇರೋದು ಅದು ಡೇಂಜರಸ್ ಅಲ್ಲ. ರಕ್ಷಣೆಗೆ ಬಂದು ಕ್ರಿಸ್ತನನ್ನ ಬಿಟ್ಟು ಹೋಗೋದಿದೆಯಲ್ಲ, ಇಟ್ಸ್ ವೆರಿ ಡೇಂಜರಸ್. ಹಾಗಾದ್ರೆ ಅನ್ಕೊಂಡಿರಬಹುದು ಕೆಲವರು ಬಹಳ ಉದ್ದಟದಿಂದ ನಡೀತಿದ್ರೆ ಏನು ಆಗಿಲ್ವಲ್ಲ ಅಂತ ಅನ್ಕೊಂಡು. ಆದವನಿಗೂ ಕೂಡ ಆತ್ಮಿಕ ಮರಣ ಆದಾಗ ಅವನಿಗೆ ಶಾರೀರಿಕವಾಗಿ ಏನೂ ಆಗಿರ್ಲಿಲ್ಲ. ಎಷ್ಟು ವರ್ಷ ಆದ ನಂತರ ಆಯ್ತು ಅವನಿಗೆ? 900 ವರ್ಷ ಆದ ನಂತರ ಆಯ್ತು. ಆದ್ರೆ ಅದರ 900 ವರ್ಷ ಆತನು ದುಡಿದು 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 ಆತನು ಈ ಲೋಕದಲ್ಲಿ ಕಷ್ಟಪಡಬೇಕಾಯ್ತು. ತನ್ನ ಮಗನ ಒಂದು ದಾರುಣವಾದ ಮರಣದ ನೋವನ್ನ ಅವನು ಅನುಭವಿಸಬೇಕಾಯ್ತು. ಇನ್ನೂ 900 ವರ್ಷಗಳಲ್ಲಿ ಏನೇನು ನಡೆದು ಅಂತ ಕೂಡ ಸತ್ಯವೇದದಲ್ಲಿ ಪರಿಪೂರ್ಣವಾಗಿ ಬರೆದಲ್ಪಟ್ಟಿಲ್ಲ. ಆದ್ರೆ ಪಾಪ ಮಾಡಿರುವಂತಹ, ಶಾಪಕ್ಕೊಳಗಾಗಿರುವಂತಹ ಆದಾಮನ ಜೀವಿತದಲ್ಲಿ ಪರ್ಸೆಂಟೇಜ್ ನೋಡು ಗಮನಿಸುವುದಕ್ಕೆ ಹೋಗುವುದಾದ್ರೆ ಅವನು ದೇವರಲ್ಲಿ ಮತ್ತೆ ಮಾನಸಾಂತರ, ಕರ್ತನ ಸನ್ನಿಧಾನ, ಕರ್ತನ ಪರಿಪೂರ್ಣವಾಗಿ ನಡೆದಿರುವುದಾದ್ರೆ ಏನೂ ಆಗಿರ್ಲಿಕ್ಕಿಲ್ಲ. ಒಂದು ವೇಳೆ ಅದೇ ತಪ್ಪಲ್ಲಿ ಆತನು ಮತ್ತೆ ತಿರುಗಿ ಮಾಡಿದ್ರೆ ಆತನ ಜೀವನದಲ್ಲಿ ಅನೇಕ ದುರ್ಘಟನೆ ನಡೆದಿರಬಹುದು. ಅದಕ್ಕೆ ನಾವು ಅಂದ್ಕೊಂಡಿದ್ದೇವೆ ಕ್ರಿಸ್ತನ ಬಿಟ್ಟು ಹೋದ್ರು ಕೂಡ ಕೆಲವರು ಚೆನ್ನಾಗಿದ್ದಾರಲ್ಲ, ಆದ್ರೆ ಅವರಿಗೆ ಕೆಟ್ಟದಾಗ್ಲಿ ಅಂತಲ್ಲ, ಈಗಲೂ ಕೂಡ ನಾವು ಒಳ್ಳೆಯದನ್ನೇ ಅವರಿಗೆ ಬಯಸುತ್ತೇವೆ. ಈ ನೋಡ್ರಿ, ಕರೆಂಟ್ ಅನ್ನ ಮುಟ್ಟರೆ ಕರೆಂಟ್ ಹೊಡೆಯೋದಿಲ್ಲ ಅನ್ನೋದಿದೆಯಾ? ಹಿಂಗೇನೋ ಆಗಲ್ಲ, ಹಿಡಿದು ಬಿಡ್ತೀನಿ ವೈರ್ನ, ಹೋಗಿ ಈ ಮಳೆಗಾಲ ಬೇರೆ ಸ್ಟಾರ್ಟ್ ಆಗುತ್ತೆ, ವೈರಲ್ಲಿ ಬೀಳ್ತೀವಿ, ಕಾಲಿಡ್ತೀನಿ, ಏನಾಗಲ್ಲ ನನಗೆ, ಹೊಡೆಯುತ್ತೆ, ಒಂದು ದಿವಸ ಹೊಡೆಯುತ್ತೆ. ಅದಕ್ಕಿಂತ ಮುಂಚೆ ಕರ್ತನ ಕೃಪೆಯನ್ನು ನೆನೆಸಿ ಬರೋದಾದ್ರೆ ಕರ್ತನು ಆಗಲೂ ಕೂಡ ಕರುಣಾಮಯನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯ ಇಲ್ಲಿ ಹೇಳ್ತಾ ಇದೆ ಏನಂತಂದ್ರೆ, ಅವರಲ್ಲಿ ಸಂಪೂರ್ಣವಾಗಿ ದೇವರ ವಾಕ್ಯದ ಎಸೆನ್ಸ್ ಇದೆ, ರಸ ಇದೆಯಲ್ಲ, ಅದು ಮುಗಿದೋರ್ಗುವಂತಾಗಿದೆ. ಅವರೇನಂದ್ರೆ ಇನ್ನೊಂದು ಸಾರಿ ಕರ್ತನನ್ನ ಶಿಲುಬೆಗೆ ಹಾಕುವರು. ನೋಡ್ರಿ, ಮೋಶೆಗೆ ದೇವರೆಲ್ಲ ಮಾಡಿಲ್ಲ, ಏನಂತೆಲ್ಲ ಮಾಡಿಲ್ಲ. ಮೊದಲನೇ ಸಾರಿ ಹೇಳಿದ್ರು ಬಂಡೆಗೆ ಹೋಗಿ ಒಡಿ ಅಂತ ಹೇಳಿದ್ರು. ಎರಡನೇ ಸಾರಿ ಏನ್ ಹೇಳಿದ್ರು? ಕರ್ತನು ನೀನು ಬಂಡೆಗೆ ಹೋಗಿ ಮಾತನಾಡು ಅಂತ ಹೇಳಿದ್ರು. ಮೋಶೆ ಏನ್ ಮಾಡ್ದ? ಬಂಡೆಗೆ ಹೋಗಿ ಹೊಡೆದ. ಅದು ಏನನ್ನ ಸಿಂಬಲೈಸ್ ಮಾಡ್ತಾ ಇದೆ? ಕ್ರಿಸ್ತನನ್ನ ಎರಡನೇ ಬಾರಿ ಶಿಲುಬೆಗೆ ಹೋರಿಸುವುದನ್ನ ಸಾಂಕೇತಿಕವಾಗಿ ನಮಗೆ ತೋರಿಸುತ್ತೆ. ತನ್ನ ಮನೆಯಲ್ಲಿ ನಂಬಿಕಸ್ಥನಾದ ಮೋಶೆಯನ್ನೇ ಕರ್ತನು ಆ ಒಂದು ವಿಚಾರದಲ್ಲಿ ಆತನು, ಯಾಕಂದ್ರೆ ಆ ಬಂಡೆ ಇದೆಯಲ್ಲ, ಬಂಡೆ ಯಾವ ಸ್ಥಳದಲ್ಲಿ ನೀವು ಗಮನಿಸಿದ್ರೆ ಅದನ್ನು ನೋಡೋದಿದ್ರೆ ಆ ಬಂಡೆ ಇದೆಯಲ್ಲ ಅವ್ರ ಜೊತೆನೇ ಓಡಾಡ್ತಾ ಇತ್ತು. ಆ ಬಂಡೆ ಇದೆಯಲ್ಲ ಅದು ಅವರ ಜೊತೆನೇ ಓಡಾಡ್ತಾ ಇತ್ತು. ಆ ಬಂಡೆಯು ಕ್ರಿಸ್ತನೇ ಆಗಿದ್ದಾನೆ. ಎಲ್ಲವನ್ನು ಒದಗಿಸಿ, ಜೀವ ಜಲವನ್ನು ಒದಗಿಸಿ ಕೊಟ್ಟಂತ ಆ ಬಂಡೆಯು ಕ್ರಿಸ್ತನೇ ಆಗಿದರೆ, ಕ್ರಿಸ್ತನು ಒಂದು ಬಾರಿ ಮಾತ್ರವೇ ಮರಣ ಹೊಂದುವುದು, ಒಂದು ಬಾರಿ ಮಾತ್ರವೇ ಯಜ್ಞವನ್ನ ಸಮರ್ಪಿಸುವುದು, ಒಂದು ಬಾರಿ ಮಾತ್ರವೇ ಈ ಲೋಕಕ್ಕೆ ರಕ್ತವನ್ನು ಸುರಿಸಿದ್ದು, ಇನ್ನೊಂದು ಸಾರಿ ಆತನನ್ನ ಶಿಲುಬೆಗೆ ಹಾಕುವವರು ಅವರು ಮಾನಸಾಂತರ ಹೊಂದುವುದು, ಅವರು ಬಚಾವುದು ಬಹಳ ಕಷ್ಟ. ಇದನ್ನ ನಾವು ಇವತ್ತಿನ ದಿವಸ ನಮ್ಮ ಮನಸ್ಸಿನಲ್ಲಿ ಮನದಟ್ಟು ಮಾಡ್ಕೋಬೇಕು. ಯಾಕಂದ್ರೆ ಕೆಲವರು ಇದ್ದಾರೆ, ರೀಸೆಂಟ್ಲಿ ಯಾರನ್ನೋ ಒಬ್ರು ಸಂಧಿಸಕ್ಕೆ ಹೋದ್ರಂತೆ, ಕ್ರಿಸ್ತನ ಒಂದೇ ಸರಿ ಮರಣ ಒಂದು ದಿನ, ಕರ್ತನ ಮೇಲೆ ಒಂದೇ ಸರಿ ಕೊಡ್ತಾರಲ್ಲ ಅಂತ ಅನ್ಕೊಂಡು ಸಭೆಯಲ್ಲಿ ಯಾರೋ ಒಬ್ರು ಕೇಳಿದ್ರಂತೆ,
ಕ್ರಿಸ್ತನು ಒಂದೇ ಸಾರಿ ಮರಣ ಹೊಂದೇನು. ಆತನು ತನ್ನ ನೋಹನ ಕಾಲದಿಂದ ತನ್ನ ಕಾಲದವರೆಗೂ, ತನ್ನ ಕಾಲಮಾನದಲ್ಲಿರುವವರೆಗೂ, ಮುಂದೆ ಬರುವಂತ ನಮಗೋಸ್ಕರವು, ಇನ್ನು ಮುಂದೆ ಬರುವಂತ ತಲೆಮಾರಿಗಳಿಗೋಸ್ಕರ ಅವನು ಒಂದೇ ಸಾರಿ ಯಜ್ಞವಾಗಿ ಸಮರ್ಪಿಸಲ್ಪಟ್ಟನು. ಆ ಪಾಪವು, ಆ ಒಂದು ರಕ್ತವು ಈಗಲೂ ಕೂಡ ನಮಗೆ ವಿಜ್ಞಾಪನ ಪ್ರಾರ್ಥನೆಯನ್ನ ಮಾಡ್ತಾ ಇದೆ. ಏನು ಮಾಡ್ತಾ ಇದೆ? ತಂದೆಯ ಮುಂದೆ ಆತನು ವಿಜ್ಞಾಪಿಸ್ತಾ ಇದ್ದಾನೆ, ಅವರ ಪಾಪವನ್ನು ಕ್ಷಮಿಸು, ಯಾಕಂದ್ರೆ ನಾನು ಅವರಿಗೋಸ್ಕರ ರಕ್ತವನ್ನ ಸುರಿಸಿದ್ದೇನೆ, ನನ್ನ ಸ್ವರಕ್ತವನ್ನ ಸುರಿಸಿದ್ದೇನೆ. ಹಾಲೆಲೂಯಾ. ಇವತ್ತಿನ ದಿವಸ ನಾವು ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಮುಂದೆ ಯಾರಾದರೂ ಬಂದು ಈ ರೀತಿಯ ಪ್ರಶ್ನೆಗಳನ್ನ ಕೇಳೋದಾದ್ರೆ ಬಹಳ ಎಚ್ಚರದಿಂದ ಇರಬೇಕು. ಈಗ ಆ ಒಂದು ಕೆಲವು ಜನರು ಈ ಆಸನಲ್ಲಿ ಇದ್ದಾರೆ. ನೋಡ್ರಿ, ಒಂದು ದೇವರ ಆಜ್ಞೆಗಳಲ್ಲಿ ಕೈಗೊಂಡು ನಡೆದಿದ್ದಾಗ ಒಂದು ಮರಣ ನಡೆಯಿತು ಹೊಸ ಒಡಂಬಡಿಕೆಯಲ್ಲಿ. ಒಂದು ಮರಣ ನಡೆಯಿತು. ಎಲ್ಲಿ? ಆಕ್ಟ್ಸ್ 4:32. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹುಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕಂದ್ರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯದಂತೆ ಹಂಚಿಕೊಡುತ್ತಿದ್ದರು. ಇಲ್ಲಿ ಅಪೊಸ್ತಲರು ಮತ್ತು ಅಲ್ಲಿರುವಂತಹ ಜನರು ಒಂದು ಡಿಸೈಡ್ ಅನ್ನ ಮಾಡಿಕೊಂಡು ಕರ್ತನಿಗೆ ಸಂಪೂರ್ಣವಾದ ಸಮರ್ಪಣೆಯನ್ನ, ಫುಲ್ ಟೈಮ್ ಮಿನಿಸ್ಟ್ರಿಗೆ ಬಂದು ಸಂಪೂರ್ಣವಾದ ಸಮರ್ಪಣೆಯನ್ನು ಅವರು ಮಾಡ್ತಾ ಇದ್ದಾರೆ. ಒಂದು ಪರಿಶುದ್ಧಾತ್ಮನ ಮುಂದೆ, ಯೇಸುವಿನ ಮುಂದೆ ಒಂದು ನಿರ್ಧಾರವನ್ನು ಅವರು ಕೈಗೊಳ್ತಾರೆ. ಈಗ ಆ ಗುಂಪಿನಲ್ಲಿದ್ದಂತ ಒಬ್ಬರು ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ ಅನಿಸುತ್ತೆ, 5ನೇ ಅಧ್ಯಾಯ 1ರಿಂದ ನೋಡುವಾಗ, 5ನೇ ಅಧ್ಯಾಯ 1ನೇ ವಚನ ನೋಡುವಾಗ, ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫಾರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನ ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟರು. ಹಾಗಾದ್ರೆ ಒಂದೇನು ಅರ್ಥ ಆಗ್ತಿದೆ? ಸಂಪೂರ್ಣವಾಗಿ ಕೊಡಬೇಕನ್ನೋ ಮಾತುಕತೆ ಆಗಿತ್ತು. ಆದ್ರೆ ಕೊಟ್ಟಿದ್ದು ಸ್ವಲ್ಪ ಭಾಗ. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದೆ? ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂತಂದ್ರೆ, ಕೊಡಬೇಕು ಅನ್ನುವಂತ ಡಿಸಿಷನ್ ಯಾರ್ದಾಗಿತ್ತು? ಶಿಷ್ಯರದಾಗಿತ್ತು. ಈ ಲ್ಯಾಂಡ್ ಬಗ್ಗೆ, ಈ ಲ್ಯಾಂಡ್ ಸೇಲ್ ಆಗಿದೆಯಲ್ಲ, ಅದರದ್ದು ಯಾರ್ದು ಆಗಿತ್ತು? ಅನನೀಯ ಗಡ್ಡ ಹೆಂಡತಿದ್ದಾಗಿತ್ತು. ಇಲ್ಲಿ ಪೇತ್ರನ ಕೇಳ್ತಾನೆ, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದೆ? ಇಲ್ಲಿಯೂ ಕೂಡ ಅನನೀಯನಿಗೆ, ಸಫರಿಯಳಿಗೆ ಒಂದು ಅವಕಾಶ ಇತ್ತು. ಈ ಮಾತು ಮುಗಿದ ಮೇಲೆ ಕೂಡ ಅನನೀಯ, ಸಫರಿಯಳಿಗೆ ಒಂದು ಅವಕಾಶ ಇತ್ತು. ಇಲ್ಲಿ ಬಗ್ಗೆ ಈಗ ಯಾರಾದ್ರೂ ಲ್ಯಾಂಡ್ ಡೀಲು, ಹಣದ ವ್ಯವಹಾರ ಮಾಡ್ತಿರುವವರ ವಿಚಾರವನ್ನು ತೆಗೆದು ನಾನು ಇಲ್ಲಿ ಮಾತಾಡ್ತೇನೆ. ಕೆಲಸ ಏನಾಗುತ್ತೆ ಅಂತಂದ್ರೆ, ಈ ವಿಚಾರ ಅವರು ಪಾಸ್ಟರ್ ಎಲ್ಲ ಮಾತಾಡ್ತಿದ್ದಾರೆ, ಈಗ ನಮ್ಗೆ ತಂದು ಕೊಡಬೇಕು ಅಂತ ಅನ್ಕೊಂಡು ಹೇಳ್ತಾವ್ರೆ ಅಂತ ಅನ್ಕೊಂಡು ವಿಶ್ವಾಸಿಗಳ ಆಲಸ್ಯ ಮಾಡ್ತಾರೆ. ಆ ವಿಚಾರ ಅಲ್ಲ. ಇಲ್ಲಿ ಏನ್ ನಡೀತಿದೆ ಅವರ ಹೃದಯದಲ್ಲಿ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ಅವರಿಗೆ ಆಡಿದಿ ಅಂದನು, ದೇವರಿಗೆ ಆಡಿದೆ ಅಂದನು. ಸರಿ, ಈಗ ನೋಡ್ರಿ, ಅಲ್ಲಿ ಗಮನಿಸಬೇಕು. ಆಸ್ತಿ ಇದ್ದಾಗ ನಿನ್ನದಾಗೆ ಇತ್ತು, ಇದು ಸುಳ್ಳಲ್ಲ. ಎರಡನೇದಾಗಿ, ಆಸ್ತಿ ಬಂದಂತ ಹಣ ಅಧೀನದಲ್ಲಿ ಯಾರ ಅಧೀನದಲ್ಲಿ ಇತ್ತು? ಈ ಗಂಡ ಹೆಂಡತಿ ಅಧೀನದಲ್ಲಿ ಇತ್ತು. ಅದಕ್ಕೂ ಕೂಡ ಅವರಿಗೆ ಸ್ವಾಧೀನ ಇತ್ತು. ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತು, ಎಷ್ಟು ಬೇಕಾದ್ರೂ ಇದು ಮಾಡ್ಬೋದಿತ್ತು. ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿದ್ದು ಅಂತ ಹೇಳಿದ್ರೆ, ಹಾಗಾದ್ರೆ ಇನ್ನೊಂದು ಯೋಚನೆ ಬಂದಿದೆ ಅಂತ ಅರ್ಥ. ಇನ್ನೊಂದು ಯೋಚನೆ ಅಲ್ಲಿ ಬಂದಿದೆ ಅಂತ ಅರ್ಥ. ಆ ಯೋಚನೆ ಈ ಕಾನ್ವರ್ಸೇಷನ್ ಅಲ್ಲಿ ಅರ್ಥ ಆಗ್ತಿಲ್ಲ. ನೀನು ಸುಳ್ಳಾಡಿದ್ದು ಮನುಷ್ಯನ, ಆ ಸುಳ್ಳು ಏನು? ಅಥವಾ ಆ ದೇವರ ವಿರುದ್ಧವಾಗಿ ಆಡಿದಂತ ಸುಳ್ಳು ಯಾವುದು?
ದೇವರ ಮುಂದೆ, ದೇವರ ಸಮಕ್ಷಮದಲ್ಲಿ, ದೇವರ ಸನ್ನಿಧಿಯಲ್ಲಿ ಮಾತನಾಡಿದ ಸುಳ್ಳು ಯಾವುದು ಅಂತ ನೋಡುವುದಾದ್ರೆ ಮುಂದೆ ಹೋಗೋಣ. ಆ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಅವನು ಸತ್ತೋದ. ನ್ಯಾಯ ತೀರ್ಪು ಬಂತು, ಅದು ಮರಣಕರವಾದ ಪಾಪ ಅಂತ ಅನ್ಕೊಂಡು, ರೀಸನ್ ಗೊತ್ತಾಗ್ಲಿಲ್ಲ ನನಗೆ, ಈ ಕಾನ್ವರ್ಸೇಷನ್ ಅಲ್ಲಿ ರೀಸನ್ ಗೊತ್ತಾಗ್ತಾ ಇಲ್ಲ, ಆ ಸುಳ್ಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, ಅವನು ಸತ್ತೋದ. ಕೇಳಿದವರೆಲ್ಲರೂ ಮಹಾಭಯ ಹಿಡೀತು. ಅದನ್ನು ನೋಡಿದವರು ಕೇಳಿದವರಿಗೆಲ್ಲ ಮಹಾಭಯ ಹಿಡೀತು. ಆಗ ಯವನಸ್ಥನು ಎದ್ದು ಅವನನ್ನು ವಸ್ತ್ರದಲ್ಲಿ ಸುತ್ತಿ ಹೊತ್ತುಕೊಂಡು ಹೋಗಿ ಓಡಿಟ್ಟ. ಸುಮಾರು 3 ಗಂಟೆಗೆ ಹೊತ್ತಿನ ಅವನ ಹೆಂಡತಿ ಬರ್ತಾ ಇದ್ದಾನೆ. ಏನಾಗಿದೆ ಅಂತ ಗೊತ್ತಿಲ್ಲ, ಗಂಡ ಸತ್ತಿರೋದು ಗೊತ್ತಿಲ್ಲ, ಊಣಿಟ್ಟಿದ್ದು ಗೊತ್ತಿಲ್ಲ, ಶವ ಸಂಸ್ಕಾರ ಇಲ್ಲ, ಇವರು ಊತಾಗಿ ಬಂದ್ಬಿಟ್ಟಿದ್ದಾರೆ. ಈಗ ನೋಡ್ರಿ, ಈಗ ಗೊತ್ತಾಗುತ್ತೆ ಅವರು ಸುಳ್ಳು ಏನು ಅಂತ ಅನ್ಕೊಂಡು ಗೊತ್ತಾಗುತ್ತೆ. ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನು ನೋಡಿ, ನೀವು ಆ ಹೊಲವನ್ನ ಮಾರಿದ್ದು ಇಷ್ಟೇ ಹಣಕ್ಕೋ? ನೀವು ಇಷ್ಟಕ್ಕೆ ಮಾರಿದ್ದೋ ಅನ್ಕೊಂಡು ಕೇಳಲು. ಅವಾಗ ಏನಂತಾರೆ, ನನಗೆ ಹೇಳು ಅಂತ ಕೇಳಲು, ಹೌದು ಅಷ್ಟಕ್ಕೆ ಮಾರಿದ್ದು. ಹೌದು ಅಷ್ಟಕ್ಕೆ ಮಾರಿದ್ದ? ಒಂದು ಪಾಲು ಒಳಗಡೆ ಇದೆಯಲ್ಲ. ಹಾಗಾದ್ರೆ ಅಲ್ಲೇನ್ ನಡೀತಿದೆ? ಒಂದು ದೊಡ್ಡ ಸುಳ್ಳು ಇವರ ಹೃದಯದಲ್ಲಿ ಇತ್ತು. ಗಂಡನ ಹೃದಯದಲ್ಲಿ ಹೇಳುವಾಗ ಅಲ್ಲಿ ಪೇತ್ರ ಕಾನ್ವರ್ಸೇಷನ್ ಮಾಡುವಾಗ ಗೊತ್ತಾಗ್ಲಿಲ್ಲ. ಇಲ್ಲಿ ಹೆಂಡತಿ ಹತ್ರ ಮಾತಾಡುವಾಗ ಪೇತ್ರ ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರ ಅವಳು ಕೊಟ್ಟಾಗ ಅವಳು ಮತ್ತೆ ಸುಳ್ಳನ್ನ ಪುನರಾವರ್ತಿಸ್ತಾಳೆ. ಇದೇನಾಯ್ತು? ಪರಿಶುದ್ಧಾತ್ಮನ ವಿರುದ್ಧವಾಗಿ ಮಾಡಿದಂತ ಕಾರ್ಯಗಳಿಗೆ ಸಮಾನವಾಯಿತು. ಇದರ ನಿಮಿತ್ತವಾಗಿ ಏನಾಯ್ತು? ಒಂದು ಕುಟುಂಬ ನಾಶವಾಗುವ ಪರಿಸ್ಥಿತಿ ಎದುರಾಯ್ತು. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದ್ರೆ, ನೋಡ್ರಿ, ಇದು ಬಹಳ ಸಿಲ್ಲಿ ಮ್ಯಾಟ್ರ್. ಇವ್ರು ಯಾಕೆ ಹಿಂಗ ಆಯ್ತು ಅಂತ ಅನ್ಕೊಂಡು ಅಂದಬಹುದು. ಆದ್ರೆ ಆಗಿರುವಂತ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಒಂದು ಡಿಸಿಷನ್ಗೆ ಅವ್ರು ಬಂದಿದ್ರು, ಅಪೊಸ್ತಲರು. ಈ ಶಿಷ್ಯತ್ವ ಮಂಡಳಿಯಲ್ಲಿ ಇವರು ಕೂಡ ಸೇರ್ಕೊಂಡಿದ್ರು, ಗಂಡ ಹೆಂಡತಿ. ಏನ್ ಡಿಸೈಡ್ ಆಗಿದ್ರು? ನಾವು ಎಲ್ಲವನ್ನ ಸಮರ್ಪಿಸಬೇಕು, ನಾವೆಲ್ಲವನ್ನ ಹುದುವಾಗಿ ನಾವು ಜೀವಿಸಬೇಕು. ಏನೇ ಇದ್ರು ನಮ್ಮಲ್ಲಿ ಸಮಾನವಾದ ಒಂದು ಅಂತಸ್ತು, ಸಮಾನವಾದ ಒಂದು ಆಸ್ತಿ ವಿಚಾರ ಇರಬೇಕು ಅನ್ನೋದನ್ನ ಅವರು ಒಂದು ಡಿಸಿಷನ್ ಮಾಡಿರ್ತಾರೆ. ಈ ಡಿಸಿಷನ್ ಮಾಡಿದಂತ ವಿಚಾರವಾಗಿ ಹಿಂಗ ಆಯ್ತು, ಕ್ಷಮಿಸಿ ಅಂತ ಅನ್ಕೊಂಡು ಹೇಳಿ ನಾವು ಇಷ್ಟೇ ಕೊಡೋದನ್ನ ಅನ್ಕೊಂಡು ಚರ್ಚೆ ಮಾಡಿದ್ರು ಪರವಾಗಿಲ್ಲ. ಆದರೆ ಅವ ಏನಂದೋಳು? ಇಷ್ಟಕ್ಕೆ ಮಾರಿ ಹೋಗಿರೋದು, ಇದಿಷ್ಟೇ ಆಗಿರೋದು ಅನ್ಕೊಂಡು ಮತ್ತೆ ಸುಳ್ಳನ್ನ ಪುನರಾವರ್ತಿಸಿದ ಸಮಯದಲ್ಲಿ ಆಕೆ ಸತ್ತು ಹೋದಳೆಂದು ನಾವು ನೋಡ್ತೇವೆ. ಇದು ಒಂದು ಲ್ಯಾಂಡ್ ಡೀಲ್ ಆಗಿರ್ಬೋದು, ಒಂದು ಸುಳ್ಳಿನ ವಿಚಾರ ಆಗಿರ್ಬೋದು. ಆದರೆ ಕ್ರಿಸ್ತನ ವಿರೋಧವಾಗಿ ನಾವು ಮಾಡುವಂತಹ ಕಾರ್ಯಗಳು ನಮ್ಮನ್ನ ಕಾಡ್ತವೆ ಪ್ರಿಯರೇ. ಇವತ್ತಿನ ದಿವಸ ನಾವು ಮಾನಸಾಂತರ ಹೊಂದಬೇಕು. ನಮ್ಮನ್ನ ಮರಣ ಹೊಂದೋದಕ್ಕೆ ದೇವರು ಕರೆದಿಲ್ಲ. ಹಲ್ಲೆಲೂಯಾ. ಕರ್ತನು ಮರಣದಿಂದ ಬಿಡುಗಡೆ ಮಾಡೋದಕ್ಕೆ ನಮ್ಮನ್ನ ಕರೆದಿದ್ದಾನೆ. ಆತ್ಮಿಕ ಮರಣ ಆಗಿರ್ಬೋದು, ಶಾರೀರಿಕ ಮರಣ ಆಗಿರ್ಬೋದು, ಆಯಸ್ಸಿರುವವರೆಗೂ ಕರ್ತನು ನಮ್ಮನ್ನ ಚೆನ್ನಾಗಿ ಇಟ್ಟುಕೊಂಡು ನಡೆಸಲು ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರ ನಮ್ಮನ್ನ ಕರೆದಿರೋದು. ಈ ಉಪವಾಸ ಪ್ರಾರ್ಥನೆ ನಿಮಗೆ ನಿಮ್ಮಲ್ಲಿ ಜೀವವನ್ನ ಹುಟ್ಟಿಸುವುದಾಗಲಿ. ಹಲ್ಲೆಲೂಯಾ. ಇವತ್ತಿನ ದಿವಸ ಇವ್ರ ತಪ್ಪು ಏನು? ಒಂದು ಸುಳ್ಳಿನ ವಿಚಾರ ಆಗಿರ್ಬೋದು, ಒಂದು ವ್ಯವಹಾರವನ್ನ ಕರ್ತನು ಎಲ್ಲಾ ಕಡೆಯೂ ಇದ್ದಾನೆ, ಎಲ್ಲವನ್ನ ನೋಡ್ತಾನೆ ಅನ್ನೋದನ್ನ ತಿಳಿದಂತ ಈ ವ್ಯಕ್ತಿಗಳು ಆದಿ ಅಪೊಸ್ತಲರ ಜೊತೆ ಪ್ರಬಲವಾಗಿ ದೇವರು ನಡೆದಂತ ಆ ಸಭೆಯ ಮಧ್ಯದಲ್ಲಿದ್ದಂತಹ ವ್ಯಕ್ತಿಗಳೇ ಈ ರೀತಿಯ ಒಂದು ಪಾಪವನ್ನು ಮಾಡುವಾಗ, ಈ ರೀತಿಯ ಒಂದು ಶಿಕ್ಷೆಯನ್ನು ಅನುಭವಿಸುವಾಗ ಬೇರೆ ನಾವೆಷ್ಟು ಕಡೆ ಕಾಲದಲ್ಲಿದ್ದೇವೆ. ನಾವು ಕಡೆಯ ಕಾಲದಲ್ಲಿದ್ದೇವೆ. ನಾವೆಷ್ಟು ಎಚ್ಚೆತ್ಕೋಬೇಕು ಈ ದಿವಸ, ನಾವೆಷ್ಟು ಎಚ್ಚೆತ್ಕೋಬೇಕು. ಇವತ್ತಿನ ದಿವಸ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಕರ್ತನು ನಮ್ಮಿಂದ ಬಯಸುತ್ತಿರುವುದೇನು ಗೊತ್ತಾ? ಒಂದು ಮಾನಸಾಂತರ. ಹಲ್ಲೆಲೂಯಾ. ನಾವು ಮರಣಕ್ಕೆ ಸಿಕ್ಕಿ ಹಾಕೊಳ್ಳೋದಕ್ಕೋಸ್ಕರ ಆತನು ಬಯಸ್ತಾ ಇಲ್ಲ, ಮರಣದಿಂದ ತಪ್ಪಿಸಿಕೊಳ್ಳಬೇಕೆಂದು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಮೊದಲನೇದಾಗಿ ನಮ್ಮ ವೇದದಲ್ಲಿ ಶಾರೀರದಲ್ಲಿ ನನಗೆ ಏನಾಗ್ತಾ ಇಲ್ಲ, ನಾನು ತಪ್ಪು ಮಾಡಿದ್ರು, ಕಷ್ಟ ಪಾಪ ಮಾಡಿದ್ರು, ನಿನ್ನ ಒಳಗಡೆ ಆತ್ಮಿಕ ಮರಣದ ಪ್ರಾಸೆಸ್ ಸ್ಟಾರ್ಟ್ ಆಗಿದೆಯಲ್ಲ, ಇಟ್ ವಿಲ್ ಬಿ ವೆರಿ ಡೇಂಜರಸ್. ಹಲ್ಲೆಲೂಯಾ. ಪಡೆದುಕೊಂಡಿದ್ದನ್ನ ಏನ್ ಪಡೆದುಕೊಂಡ ಆದಾಮ? ಪಡೆದುಕೊಂಡಿದ್ದನ್ನು ಒಂದೊಂದೇ ಕಳ್ಕೊಂಡ. ಪಡೆದುಕೊಂಡಿದ್ದ ಮಹಿಮೆ ಶರೀರ ಹೋಯ್ತು. ಎರಡನೇದಾಗಿ ಅನ್ಯೋನ್ಯತೆ ಹೋಯ್ತು, ಕರ್ತನ ಜೊತೆ ಇರೋದು ಅನ್ಯೋನ್ಯತೆ ಹೋಯ್ತು. ಮೂರನೇದಾಗಿ ಏದೇನ್ ತೋಟದಿಂದ ಆ ಫೆಸಿಲಿಟಿ, ಆ ಒಂದು ಸಮಾಧಾನ, ಗಂಡ ಹೆಂಡತಿ ಚೆನ್ನಾಗಿ ಆ ಒಂದು ತೋಟದಲ್ಲಿ ಏನು ಚಿಂತೆ ಇಲ್ಲದಿದ್ರು ಅದನ್ನ ಕಳೆದುಕೊಂಡ್ರು. ಕರ್ತನ ಬೆಳಕು ಹೋಯ್ತು,
ಕರ್ತನ ಜೊತೆ ಮಾತಾಡ್ತಿದ್ರು. ಆ ಒಂದು ಕನೆಕ್ಷನ್ ಹೋಯ್ತು, ಪ್ರೊಟೆಕ್ಷನ್ ಹೋಯ್ತು. ಒಂದೊಂದಾಗಿ ಅದಂದ್ರೆ ಏನ್ ಬಂತು? ಶಾಪ ಬಂತು. ಇವತ್ತಿನ ದಿವಸ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ದೇವರು ಎಲ್ಲ ಕಡೆ ಇದ್ದಾನೆ ಅನ್ನೋದು ನಮಗೆ ಗೊತ್ತಿದೆಯಲ್ಲ. ಕರ್ತನ ಎಲ್ಲ ಕಡೆ ಇದ್ದಾನೆ ನಮಗೆ ಗೊತ್ತಿದೆಯಲ್ಲ. ನಮಗೆ ಯಾವುದೇ ಮನುಷ್ಯನ ಜಡ್ಜ್ಮೆಂಟ್ ಬೇಡ. ಕರ್ತನ ಜಡ್ಜ್ಮೆಂಟ್ ನ ಮುಂದೆ ನಾವು ನೀತಿವಂತರಾಗಿ ನಡೆಯೋಣ. ಹಲ್ಲೆಲೂಯಾ. ಮಾಡಿದಂತ ಎಲ್ಲಾ ವಿಚಾರಗಳಿಗಾಗಿ ನಾವು ಮಾನಸಾಂತರ ಪಡೋದಾದ್ರೆ ಕರ್ತನು ಮರಣಕರವಾದದೆಲ್ಲ, ಮರಣದಿಂದ ತಪ್ಪಿಸುವಲು ಶಕ್ತರಾದ ದೇವರು ಆತನಾಗಿದ್ದಾರೆ. ಹಲ್ಲೆಲೂಯಾ. ನಾವು ಅಂದುಕೊಂಡಿದ್ದೇವೆ ಇದರಿಂದ ನನಗೆ ಹೊರಗಡೆ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ನೀನು ಅಂದುಕೊಳ್ಳೋದಾದ್ರೆ, ನೀನು ಮನಸ್ಸು ಮಾಡಿದರೆ ಕರ್ತನು ಹೊರಗಡೆ ತರಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಓ, ಸೈನ್ಯವು ನಮ್ಮನ್ನು ಸುತ್ತುವರಿದರೂ ಕೂಡ ಕರ್ತನು ನಮ್ಮನ್ನ ಬಿಡುಗಡೆ ಮಾಡಲು ಶಕ್ತನಾಗಿದ್ದಾನೆ. ಈ ಎಲೀಷನನ್ನ ಆವರಿಸಿದ್ದು ಅರಾಮ್ಯ ಸೈನ್ಯ, ಇಡೀ ಸೈನ್ಯ ಒಬ್ಬನನ್ನ ಹಿಡಿದಕ್ಕೆ ಬರ್ತಾರೆ. ಆತನನ್ನ ಕಾಪಾಡೋದಕ್ಕೆ ಪರಲೋಕ ಸೈನ್ಯ ಬೆಟ್ಟದ ತಪ್ಪಲಲ್ಲಿ ಸಿದ್ಧವಾಗಿದ್ದೆ ಎಂದು ನಾವು ನೋಡ್ತಾ ಇದ್ದೇವೆ. ಒಬ್ಬ ದೇವರ ಮಗನಿಗೋಸ್ಕರವಾಗಿ ಕರ್ತನು ಸುಮ್ಮನೆ ಕೂರುವನಲ್ಲ, ಆ ಆತ್ಮವನ್ನು ಕೂಡ ಬೆಂಕಿಯಿಂದ ಕರ್ತನು ಕಾಪಾಡುವಾತನಾಗಿದ್ದಾನೆ. ಇವತ್ತಿನ ದಿವಸ ಕರ್ತನ ಸ್ಥಾನದಲ್ಲಿ, ಕರ್ತನ ಕಣ್ಣ ಮುಂದೆ ನಾವು ಮಾಡಿರುವಂತ, ನಾವು ಆಡಿರುವಂತ ಎಲ್ಲಾ ವಿಚಾರಗಳನ್ನ ಕರ್ತನ ಸನ್ನಿಧಿ ಒಪ್ಪಿಕೊಳ್ಳುವುದಾದ್ರೆ ಕರ್ತನು ದೊಡ್ಡ ಕಾರ್ಯ ಮಾಡಿ ಬಿಡುಗಡೆ ಕೊಡುವಾತನಾಗಿದ್ದಾನೆ. ಯಾಕಂದ್ರೆ ಕೆಲವು ಸನ್ನಿವೇಶಗಳಲ್ಲಿ ನೋಡ್ರಿ, ಯಾವ ಮನುಷ್ಯನು ನಮಗೆ ಬಿಡುಗಡೆ ಕೊಡಕ್ಕಾಗಲ್ಲ. ದೇವರೊಬ್ಬನೇ ನಮಗೆ ಬಿಡುಗಡೆ ಕೊಡಬೇಕು. ಹಲ್ಲೆಲೂಯಾ. ದಿಸ್ ಇಸ್ ಸೀಕ್ರೆಟ್. ಒಬ್ಬ ವಿಶ್ವಾಸ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಮೊದಲನೇದಾಗಿ. ಒಬ್ಬ ಸೇವಕ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಮೊದಲನೇದಾಗಿ. ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಪ್ರೇರಣೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನಾದ ದೇವರ ದಿನ ನಾಮಕ್ಕೆ ಸ್ತೋತ್ರ. ನಮ್ಮಲ್ಲೊಂದು ಮಾನಸಾಂತರ ಉಂಟಾಗಲಿ ಪ್ರೇರೆ. ನಮ್ಮನ್ನ ಕಾಪಾಡಲು ಶಕ್ತನ ಒಬ್ಬನೇ, ಅದನ್ನು ಯೇಸು ಕ್ರಿಸ್ತನ ಮಾತ್ರವೇ ಪ್ರೇರೆ. ಹಲ್ಲೆಲೂಯಾ. ಅದನ್ನು ಒಪ್ಪಿಕೊಂಡವರಾಗಿ ಕರ್ತನ ಸನ್ನಿಧಾನ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಓ, ನಮ್ಮನ್ನು ನಾವು ಒಪ್ಪಿಸಿಕೊಡೋಣ, ಆತನ ಕರಗಳಿಗೆ ಸಮರ್ಪಿಸೋಣ. ಕರ್ತನ ಮಾರ್ಪಾಟನ್ನ ತರುವುದಾಗಲಿ, ಕರ್ತನ ಮಾರ್ಪಾಟನ್ನ ತರುವುದಾಗಲಿ, ಕರ್ತನ ಮಾರ್ಪಾಟನ್ನ ತರುವುದಾಗಲಿ, ಇಕ್ಕಟ್ಟಿನಿಂದ ಬಿಡಿಸುವುದಾಗಲಿ, ಇಕ್ಕಟ್ಟಿನಿಂದ ಬಿಡಿಸುವುದಾಗಲಿ, ಎಲ್ಲ ಪಾಪಗಳಿಂದ ಬಿಡುಗಡೆ ಆಗಲಿ, ಎಲ್ಲ ಶಾಪಗಳಿಂದ ಬಿಡುಗಡೆ ಆಗಲಿ, ಎಲ್ಲ ಅಂಧಕಾರ ಶಕ್ತಿಗಳ ದುರಾತ್ಮಗಳ ಬಲಗಳಿಂದ ಕರ್ತನು ಬಿಡುಗಡೆಗೊಳಿಸುವುದಾಗಲಿ. ಹಾಲೆಲೂಯಾ, ಹಾಲೆಲೂಯಾ. ಕರ್ತನ ಸನ್ನಿಧಿಯಲ್ಲಿ ಬಾಯಿ ತೆರೆದು ಈ ಸಮಯದಲ್ಲಿ ಇದು ಅಥವಾ ಮನಸ್ಸಿನಲ್ಲಿ ಕರ್ತನ ಸನ್ನಿಧಿಯಲ್ಲಿ ಒಂದು ಡಿಸಿಷನ್ ಪ್ರಿಯರೇ, ಒಂದು ನಿರ್ಧಾರವನ್ನು ಕರ್ತನು ಬಯಸ್ತಾ ಇದ್ದಾನೆ. ಒಂದೇ ಒಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ. ಕರ್ತನು ತಾನೇ ನಿಮ್ಮ ಪಕ್ಷದಲ್ಲಿ ಯುದ್ಧ ಮಾಡುವ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಲ್ಲೆಲೂಯಾ. ರಿವಾದವ ಶದರದ ರಿಯದುರರ ಅಚ್ಚರಾದರ ಶಂದರಾದರ ದುರಿದನವ ಅಂತುರಿಯಾಂತನವ ಸೆಕೆದೆಲೆವ ಶಂದುರಿಯ. ಓ, ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್ ಯು ಲಾರ್ಡ್. ಪ್ರೈಸ್ ಯು ಜೀಸಸ್. ವಿ ವರ್ಷಿಪ್ ಯು ಲಾರ್ಡ್. ಕರ್ತನೇ, ಪರಿಶುದ್ಧನಾದ ದೇವರೇ, ಕರ್ತನೇ, ನಿನ್ನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ. ಹೌದು ಸ್ವಾಮಿ, ನಮ್ಮನ್ನು ನಾವು ಬರಿದು ಮಾಡಿಕೊಳ್ಳುತ್ತೇವೆ. ಹೌದು ಸ್ವಾಮಿ, ಕರ್ತನೇ, ನಮ್ಮನ್ನು ಶೂನ್ಯವಾಗಿ ನಿನ್ನ ಮುಂದೆ ಗಣನೆಗೆ ಬಾರದಂತ ನಮ್ಮನ್ನ ಕರ್ತನೇ ನೀನು ಮೇಲಕ್ಕೆತ್ತಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ, ಅದಕ್ಕಾಗಿ ನಿನಗೆ ಮಹಿಮೆ, ಅದಕ್ಕಾಗಿ ನಿನಗೆ ಕೊಂಡಾಟವಾಗಲಿ. ಆದರೆ ಕರ್ತನೇ, ಪರಿಸ್ಥಿತಿ ಸಂದರ್ಭ ಅನುಗುಣವಾಗಿ ನಾವು ಹಿಡಿದಿರುವಂತಹ ಕರ್ತನೇ ಅಡ್ಡದಾರಿಗಳು, ನಾವು ಹಿಡಿದಿರುವಂತಹ ಕರ್ತನೇ ರಾಜ ಬೇರೆ ದಾರಿಗಳಿಂದ ಇವತ್ತಿನ ದಿವಸ ನಿನ್ನ ನೆಟ್ಟಗೆ ಮಾರ್ಗದಲ್ಲಿ ಸ್ವಾಮಿ ನಾವು ಬರ್ತಾ ಇದ್ದೇವೆ. ಕರ್ತನೇ, ನಮಗೆ ಬರುವುದಕ್ಕೆ ನಿನ್ನ ಸಹಾಯ ಹಸ್ತಬೇಕಾಗಿದೆ. ಕರ್ತನೇ, ನಿನ್ನ ಒಂದು ಪರಿಶುದ್ಧವಾದ ರಕ್ತದಿಂದ ನಿನ್ನ ನಮ್ಮ ಪಾಪಗಳನ್ನ ಶುದ್ಧೀಕರಿಸು ಯೇಸುವೆ. ನಿನ್ನ ಬಿಡುಗಡೆ ನಿನ್ನ ಕೊಡುವುದಕ್ಕಾಗಿ ಸಹೋದರ ಕರ್ತನೇ ರಾಜ. ಕರ್ತನೇ, ನಮ್ಮ ವಿರುದ್ಧವಾಗಿ ನಮ್ಮ ಮನಸ್ಸಿನಲ್ಲಿ ನಮ್ಮನ್ನ ಹೊಂಚು ಹಾಕುತ್ತಿರುವಂತ, ನಮ್ಮ ಮನಸ್ಸಿನಲ್ಲಿ ಕರ್ತನೆ ಬೇರೆ ಆಲೋಚನೆ ತರುವಂತ, ಕರ್ತನೆ ಪಾಪದ ಬಗ್ಗೆ ಕರ್ತನೆ ಒಂದು ಕರ್ತನೆ ಕ್ಷುಲ್ಲಕವಾದ ನಿರ್ಲಕ್ಷ್ಯವನ್ನು ತರುವಂತ, ಏನು ಆಗುದಿಲ್ಲ ಅನ್ನುವಂತ ವಿಚಾರವನ್ನು ತಂದಾಕಿರುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ನಾವು ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಕರ್ತನೆ ನಿನ್ನ ಎಲ್ಲಾ ಆಜ್ಞೆಗಳಿಗೆ, ನಿನ್ನ ಮಾತುಗಳಿಗೆ ಒಳಗಾಗುವ ಹಾಗೆ ನಮ್ಮನ್ನ ನೀನು ತಾನೇ ನಡೆಸು, ಬಲಪಡಿಸು. ನಿನ್ನ ಪ್ರಸನ್ನತೆಯನ್ನು ತುಂಬು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್. ಹಲ್ಲೆಲೂಯಾ.